ನನಗೆ ಅನಿಸುತ್ತೆ ಗೊತ್ತಾ ಫ್ರ್ಯಾಂಕ್ಲಿ, ದರ್ಶನ್ ಮತ್ತು ವಿಜಯ್ ಅವ್ರ ಮಧ್ಯದಲ್ಲಿ ಯಾರೂ ಬರೋಕ್ಕೆ ಸಾಧ್ಯನೇ ಇಲ್ಲ. 3, 6 ಇಲ್ಲವೇ ಇಲ್ಲ. ಇಬ್ಬರೇ, ಇವರಿಬ್ಬರೇ ಪ್ಲಸ್ ವಿನೀಶ್, ಮೂರೇ ಜನ ಇರೋದು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಕೆಲವು ಸರಿ, ಎಷ್ಟೊಂದು ಸಮಯ ನಾವು ಸಹಾಯ ಮಾಡೋಕ್ಕೆ ಹೋಗೇ ನಾವು ಸಿಕ್ಕಾಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಥರನೂ ಆಗಿರಬಹುದು ಅಂತ ನನ್ನ ಭಾವನೆ. ಮತ್ತು ಇನ್ನೊಂದೇನು ಅಂತಂದರೆ, ಈಗ ನಾವು ಅಂದ್ಕೊಂಡ ಹಾಗೆ ಕೆಲವು ವಿಷಯಗಳಿರಲ್ಲ. ಅವರಿಬ್ಬರ ಮಧ್ಯದಲ್ಲಿ ಮೂರನೇ ವ್ಯಕ್ತಿ ಆಗಲಿ, ನಾಲ್ಕನೇವರಾಗಲಿ, ಇನ್ನೊಬ್ಬರಾಗಲಿ, ಮಗ್ದೊಬ್ಬರಾಗಲಿ, ಇವರೆಲ್ಲ ಚಾಲೆಂಜಿಂಗ್ ಸ್ಟಾರ್ ಆದಮೇಲೆ ಬಂದಿರೋರು ಅಲ್ವಾ. ಯಾವುದೇ ಇವರಿರ್ಬೋದು, ವ್ಯಕ್ತಿ ಇರ್ಬೋದು, ಗೆಳೆಯರಿರ್ಬೋದು, ಅಥವಾ ಕೆಲಸ ಮಾಡೋವಂಥ ಜೊತೆ ಕೆಲಸ ಮಾಡೋವಂಥವ್ರು ಇರ್ಬೋದು. ಯಾರೇ ಬಂದ್ರೂ ಅವರು ಆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ತಿಳ್ಕೊಂಡು ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ, ಅವ್ರ ಜೊತೆ ವ್ಯವಹಾರ ಮಾಡ್ತಿರ್ತಾರೆ, ಅವ್ರ ಜೊತೆ ಕೆಲಸ ಮಾಡ್ತಿರ್ತಾರೆ.